ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಸ್ನಾಕ್. ಅದೇ ಯಾವುದು ಅಂದ್ರೆ ಬೇಸನ್ ವಡೆ. ಸಿಂಪಲ್ ಅಂಡ್ ಟೇಸ್ಟಿ, ಈಸಿಯಾಗಿ ಮಾಡ್ಕೊಬಹುದು ವಿದಿನ್ ಲೆಸ್ ಟೈಮ್. ಸೊ ಸಂಜೆ ಹೊತ್ತು ಟೀ ಟೈಮ್ಗೆ ಬೆಸ್ಟ್ ಸ್ನಾಕ್ ಅಂತಾನೆ ಹೇಳ್ಬೋದು. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ. ಒಂಥರ ಡಿಫ್ರೆಂಟ್, ನೀವು ಲೈಫ್ ಅಲ್ಲೇ ಟ್ರೈ ಮಾಡಿರಲ್ಲ ಅನ್ಕೊಂಡಿದೀನಿ. ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ, ತಡ ಮಾಡೋದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಬೇಸನ್ ವಡೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ ಬನ್ನಿ. ಅಕ್ಕಿ ಹಿಟ್ಟು, ಎಣ್ಣೆ, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಚ್ಕಾರದ ಪುಡಿ, ಇಂಗು, ಆಮೇಲೆ ಸ್ವಲ್ಪ ಅಜ್ವೈನು ಅಥವಾ ಓಂಕಾಳು ಅಂತಾರಲ್ಲ ಅದು, ಆಮೇಲೆ ಸೋಂಪು, ರುಚಿಗೆ ತಕ್ಕಷ್ಟು ನುಣ್ಣುಪ್ಪು. ನೆಕ್ಸ್ಟು ಮಸಾಲೆ ಇಂಗ್ರೀಡಿಯೆಂಟ್ಸು: ಕಡಲೆ ಹಿಟ್ಟು, ಒಣಕೊಬ್ಬರಿ, ಅರಿಶಿನ, ನಿಂಬೆಹುಳಿ ರಸ ಸ್ವಲ್ಪ, ಜೀರಿಗೆ ಪುಡಿ, ಗರಂ ಮಸಾಲ. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು. ಬನ್ನಿ ಇನ್ನು ಮಾಡುವ ವಿಧಾನನ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ. ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನು ಒಣಕೊಬ್ಬರಿ, ಅರ್ಧ ಇಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಆಮೇಲೆ ಚಿಟಿಕೆ ಅರಿಶಿನ ಆದಮೇಲೆ ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು. ಇಷ್ಟು ಹಾಕೊಂಡ್ಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು. ಇಷ್ಟು ಹಾಕೊಂಡು ರುಬ್ಕೊಂಬರೋಣ ಬನ್ನಿ. ಇದೇನು ತೀರಾ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈ ರೇಂಜಿಗೆ ರುಬ್ಕೊಂಡಿದ್ರೆ ಸಾಕು. ಇದಕ್ಕೆ ಬೇಕಾಗಿರೋ ಮಸಾಲೆ ಏನು ರೆಡಿ ಆಯಿತು. ಇದನ್ನ ಒಂದು ಬೌಲಿಗೆ ಬಗ್ಸ್ಕೊಂಬಿಟ್ಟು ನೆಕ್ಸ್ಟು ಸೋಂಪು ಒಂದು ಸ್ವಲ್ಪ, ಸೋಂಪಾದ್ಮೇಲೆ ಇಂಗು ಒಂದು ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಏನು ಅವಶ್ಯಕತೆ ಇರಲ್ಲ. ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಿಂಬೆಹುಳಿ ರಸ ಒಂದು 5ರಿಂದ 6 ಡ್ರಾಪು ಸ್ವಲ್ಪ ಹಾಕೊಂಡ್ರೆ ಸಾಕು. ನಿಂಬೆಹುಳಿ ರಸ ಹಾಕೊಂಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಮಸಾಲೆ ರೆಡಿ. ನೆಕ್ಸ್ಟು ಅದ್ಬಿಟ್ಟು ಬಿಡೋಕ್ಕೆ ಬೇಕಾಗಿರೋ ಕಡಲೆ ಹಿಟ್ಟು ನೀರನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಇಷ್ಟೇ: ಒಂದು 4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಒಂದು ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ನಿಂಬೆಹುಳಿ ರಸ. ಇದೊಂದು ಸ್ವಲ್ಪ ಡಿಫ್ರೆಂಟು, ಯಾಕಂದರೆ ಇದ್ರ ಹೆಸರೇ ಬೇಸನ್ ವಡೆ, ಅದಕ್ಕೆ ಡಿಫ್ರೆಂಟ್ ಸ್ಟೈಲು. ನೀವೊಂದ್ಸಲ ಮಾಡ್ಕೊತೀನಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಟೇಸ್ಟ್ ಅಂತೂ ವೆರೈಟಿಯಾಗಿ ಅನಿಸುತ್ತೆ, ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿರೋದ್ರಿಂದ. ನೀರು ಹಾಕ್ಕೊಂಡು ಈ ಥರ ನೀರಾಗೆ ಕಲಿಸ್ಕೊಬೇಕು. ವಡೆ ಬಿಡೋ ಅಷ್ಟು ರೇಂಜಿಗೆ ಕಲಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡೋಣ ಬನ್ನಿ. ಸೇಮ್ ಚಪಾತಿ ಹಿಟ್ಟು ರೇಂಜಿಗೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ 1 ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು, ಒಂದು 2ರಿಂದ 3 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಆದಮೇಲೆ ನೆಕ್ಸ್ಟು ಅಚ್ಕಾರದ ಪುಡಿ ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನ್ ಹಾಕೊಳ್ಳಿ. ನೀವೇನಾದರೂ ಖಾರ ಲವರ್ಸ್ ಆಗಿರೋ ಜಾಸ್ತಿ ಹಾಕೊಳ್ಳಿ, ತೊಂದರೆ ಇಲ್ಲ. ಅರಿಶಿನ ಒಂದು ಚಿಟಿಕೆ, ಆಮೇಲೆ ಓಂಕಾಳು ಒಂದು ಸ್ವಲ್ಪ, ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಉಜ್ಬಿಟ್ಟು ಹಾಕೊಳ್ಳಿ. ನೆಕ್ಸ್ಟು ಸೋಂಪು ಒಂದು ಸ್ವಲ್ಪ, ಆಮೇಲೆ ಇಂಗು ಒಂದು ಚಿಟಿಕೆ. ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಒಂದು ಚಿಟಿಕೆ ಉಪ್ಪು ಹಾಕೊಳ್ಳಿ, ಒಂದು 1/4 ಟೇಬಲ್ ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ನೀವೇನಾದರೂ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರ ವೆರೈಟಿ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸಲ ಮಾಡ್ಕೊತೀನಿ. ಅದು ನೀಟಾಗೆ ಎಲ್ಲ ಮಿಕ್ಸ್ ಆದಮೇಲೆ ಸೇಮ್ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಬೇಕು. ತೀರಾ ನೀರಾಗೂ ಕಲಿಸ್ಕೊಂಬೇಡಿ, ಗಟ್ಟಿನೂ ಕಲಿಸ್ಕೊಂಬೇಡಿ, ಸಾಫ್ಟಾಗೆ ಕಲಿಸ್ಕೊಳ್ಳಿ. ಈ ರೇಂಜಿಗಿದ್ರೆ ಸಾಕು. ಚಪಾತಿ ಹಿಟ್ಟು ರೆಡಿ ಆಯಿತು, ಮಸಾಲೆನೂ ರೆಡಿ, ಎಲ್ಲನೂ ರೆಡಿ. ಬನ್ನಿ ಇನ್ನು ಉಂಡೆ ಮಾಡ್ಕೊಂಡು ಚಪಾತಿ ಹಿಟ್ಟು ಹೊಸ್ಕೊಳ್ಳೋ ಥರ ಹೊಸ್ಕೊಂಬಿಡೋಣ ಅಷ್ಟೆ. ಸೇಮು, ಆದರೆ ಸಾಟಿ ಏನು ಹಾಕೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಹೊಸ್ಕೊಂಡ್ರೂ ನಡೆಯುತ್ತೆ ಅಷ್ಟೆ. ಈ ಥರ ರೌಂಡಾಗಿ ಹೊಸ್ಕೊಬೇಕು. ಬನ್ನಿ ಇದೇ ಥರ ಎಲ್ಲನೂ ಹೊಸ್ಕೊಂಡು ಬಂದ್ಬಿಡೋಣ. ಹಾಗೆ ನಿಮಗೆ ಯಾವುದಾದ್ರು ಫುಡ್ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲನೂ ಹೊಸ್ಕೊಬೇಕು. ನಿಮ್ಮದಕ್ಕೆ ಕ್ವಾಂಟಿಟಿ ಮೇಲೆ ಡಿಪೆಂಡು. ನಾವು ಸ್ವಲ್ಪ ಮಾಡಿರೋದ್ರಿಂದ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀವಿ. ನೀವೇನಾದರೂ ಜಾಸ್ತಿ ಮಾಡೋಂಗಿದ್ರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. ಎಲ್ಲನೂ ಲಟ್ಟಿಸ್ಕೊಂಡಾದ್ಮೇಲೆ ಒಂದೊಂದೇ ತೊಗೊಂಡು ಅದಕ್ಕೆ ಈ ಥರ ಈ ಮಸಾಲೆ ರುಬ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಅದೊಂದು ಸ್ವಲ್ಪ 1ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ನೀಟಾಗಿ ಆಡ್ಬಿಟ್ಟು, ಈ ಸ್ಟಾರ್ಟಿಂಗಲ್ಲಿ ಕಡಲೆ ಹಿಟ್ಟು ನೀರು ನೆನೆಸ್ಕೊಂಡಿದ್ವಲ್ಲ ಅದನ್ನು ಅದ್ಬಿಟ್ಟು ಈ ಥರ ಪ್ರೆಸ್ ಮಾಡಿ, ಯಾಕಂದರೆ ಬಿಟ್ಕೊಳ್ಳಲ್ಲ. ಇಲ್ಲಾಂದರೆ ಏನಾಗುತ್ತೆ, ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ನೆಕ್ಸ್ಟು ಒಂದು ಚಾಕು ತಗೊಂಡು ಈ ಥರ ಕಟ್ ಮಾಡ್ಕೊಂಡು ಜಸ್ಟ್ ಈ ಥರ ಕೈಯಲ್ಲಾದರೂ ಪುಷ್ ಮಾಡಿ, ಇಲ್ಲಾಂದರೆ ಲಟ್ಟಿನ್ಗೆಲ್ಲಾದರೂ 2 ಸೈಡು ಸುಮ್ಮನೆ ಜಾಸ್ತಿ ಏನು ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ, ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ಬನ್ನಿ ಇದೇ ಥರ ಎಲ್ಲನೂ ಪ್ರೆಸ್ ಮಾಡ್ಕೊಂಬಂಬಿಡೋಣ. ನೋಡ್ಬೋದು ಫೈನಲಿ ಎಲ್ಲನೂ ರೆಡಿ ಆಗೋಯ್ತು. ಹಿಟ್ಟು ರೆಡಿ, ಕಡಲೆ ಹಿಟ್ಟಿನ ನೀರು ರೆಡಿ, ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದಾಯಿತು, ಎಣ್ಣೆನೂ ರೆಡಿ. ಬನ್ನಿ ಇನ್ನು ತಡ ಯಾಕೆ, ಅದ್ದಿ ಎಣ್ಣೆಗೆ ಹಾಕ್ಬಿಡೋದೆ. ಇದನ್ನು ನೀವು ಟೊಮೊಟೊ ಕೆಚಪ್ ಜೊತೆ ಅಥವಾ ಚಿಲ್ಲಿ ಸಾಸ್ ಜೊತೆ ಎರಡಕ್ಕೂ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಇದನ್ನು ಸಂಜೆ ಟೈಮು ಸ್ನ್ಯಾಕ್ಸ್ ಥರ ಆದರೂ ಮಾಡ್ಕೊತೀನಿ, ಇಲ್ಲ ಯಾವುದಕ್ಕಾದ್ರು ಊಟದ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕಾದ್ರು ಮಾಡಿ. ಈ ಚಿಕ್ಕವರಿಂದ ದೊಡ್ಡದವ್ರವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಇದು ತಿನ್ಬೇಕಾದ್ರೆ ಡಿಫ್ರೆಂಟ್ ಟೇಸ್ಟು ಫೀಲ್ ಆಗೋದು ಗ್ಯಾರಂಟಿ. ಯಾಕಂದರೆ ನಿಂಬೆ ಹುಳಿ ರಸ, ಗರಂ ಮಸಾಲ, ಆಮೇಲೆ ಮಸಾಲೆ ಐಟಮ್ಸು ಎಲ್ಲ ಹಾಕಿದ್ವಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡ್ಕೊಂತೀನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗಿದೆ ಯಾವಾಗ ಅಂತ ಗೊತ್ತಾಗುತ್ತೆ ಅಂದರೆ, ಈ ಎಣ್ಣೆ ಕುಡಿಯೋದೆಲ್ಲ ಬಿಟ್ಬಿಟ್ಮೇಲೆ ಒಂದು ಸ್ವಲ್ಪ ಕೆಂಪುಗೆ ಆಗ್ತಾ ಬರುತ್ತಲ್ವ, ಆವಾಗ ತೆಕ್ಕೊಂಬಿಡ್ಬೇಕು. ಬನ್ನಿ ಎಲ್ಲನೂ ತೆಕ್ಕೊಂಬಿಟ್ಟು ಇದಕ್ಕೆ ಸಿಂಪಲ್ಲಾಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಗ್ಗರಣೆ ಸಿಂಪಲ್ಲು. ಇದೇ ಎಣ್ಣೆಗೆ ಒಂದು 2-3 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಅಷ್ಟೇ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡ್ಕೊತೀನಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅಷ್ಟೇ. ಹೌದಲ್ಲ, ಎಷ್ಟು ಸಿಂಪಲ್ ಆಗಿ ಮನೆಯಲ್ಲಿರೋ ಪದಾರ್ಥಗಳಲ್ಲೇ ಈ ಬೇಸನ್ ವಡೆನ ಮಾಡ್ಕೊಬೋದು ಅಂತ. ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.